ನಮಸ್ತೆ ಸರ್. ನಮಸ್ತೆ. ವಾವ್, ಅರವಿಂದ್ ನಿಮ್ಮ ಫೋಟೋ ಕಳಿಸಿದ್ರು. ಫೋಟೋದಲ್ಲಿರೋದಕ್ಕಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್. ಜನು ಬಾ, ಜನು ಕುತ್ಕೋ. ಸರ್ ಹಾಗಾದ್ರೆ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ವಾ? ಸಿಲ್ಲಿ ಲೇಡಿ, ನಾನು ಆಗದ್ನ. ಬೈ ದ ವೇ, ನನ್ನ ಬಗ್ಗೆ ಕೇಳಿರ್ಬೇಕಲ್ಲ ನೀವು. ಹಾ ಸರ್, ಅರವಿಂದ್ ಎಲ್ಲಾನು ಹೇಳಿದ್ದಾರೆ. ಅಂಡ್ ನೀವು ಮಾಡಿರೋ ಮೂವಿನೂ ನೋಡಿದ್ದೀನಿ. ಥ್ಯಾಂಕ್ ಯು. ಸರ್, ನಿಮ್ ನೇಮ್ ಮರ್ತೋಯ್ತು. ಅವಮಾನ ಮಾಡ್ತಿದ್ರಿ ಒಬ್ಬ ಡೈರೆಕ್ಟರ್ಗೆ. ಹೆಸರು ಗೊತ್ತಿಲ್ಲದೆ ಮನೆ ಕರ್ಸಿದ್ದೀರಾ ನೀವು? ಸರ್ ಸೋ ಸಾರಿ ಸರ್, ಇವಳು ಗೊತ್ತಾಗದೆ ಆ ಥರ ಹೇಳ್ಬಿಟ್ಲು. ಇದೇ ಟ್ವಿಸ್ಟ್ ಅರವಿಂದ್. ನನ್ನ ಹೆಸರು ಗೊತ್ತಾಗದೆ ಇರೋದಕ್ಕೆ ತಾನೆ ಅವ್ರು ನನ್ನ ಹೆಸರು ಕೇಳಿದ್ದು. ಐ ಲೈಕ್ ಯು ರೂಪಾ. ಸರ್, ಐ ಮೀನ್ ಐ ಲೈಕ್ ಯುವರ್ ಕ್ಯಾರೆಕ್ಟರ್ ಅಂತ ಹೇಳಿದೆ. ಕೂತ್ಕೊಳ್ಳಿ. ಓಕೆ ಬಾ ಜನು, ಕೂತ್ಕೊಳ್ಳಿ ಸರ್. ಆಕ್ಚುಲಿ ಹೀರೋಯಿನ್ ಬಗ್ಗೆ ಡೈರೆಕ್ಟರ್ ಆಗಿ ನಾನು ತಿಳ್ಕೊತಿದ್ದೆ. ಬಟ್ ಇಲ್ ಫಾರ್ ಅ ಚೇಂಜ್ ಡೈರೆಕ್ಟರ್ ಬಗ್ಗೆ ನೀವು ತಿಳ್ಕೊತಿದ್ದೀರಾ. ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ಆಟಿಟ್ಯೂಡ್ ಆ್ಯಂಡ್ ಐ ಲೈಕ್ ಯು ಸೋ ಮಚ್. ಸರ್ ಓಕೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ನನ್ನ ಹೆಸರು ಲೋಕೇಶ್ ಕನಕರಾಜ್ ಅಂತ. ಸೋ ನೈಸ್ ಸರ್. ಸರ್, ಕತೆ ಏನು ಅಂತ ಕೇಳ್ಬೋದಾ? ಜನು, ಸ್ಟೋರಿ ಬಗ್ಗೆ ಎಲ್ಲ ಕೇಳಬಾರ್ದು. ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನ ಆಕ್ಟ್ ಮಾಡಿ ತೋರಿಸ್ಬೇಕಷ್ಟೇ, ಅಲ್ವಾ ಸರ್? ಅರವಿಂದ್ ಅವರೇ, ಅವ್ರು ಕೇಳಿದ್ ಕರೆಕ್ಟ್ ಆಗಿದೆ. ಯಾರೇ ಆಕ್ಟ್ ಮಾಡೋದಕ್ಕಿಂತ ಮುಂಚೆ ಡೈರೆಕ್ಟರ್ ಹತ್ರ ಸ್ಟೋರಿ ಕೇಳ್ಕೋಬೇಕ್ರಿ. ಸರ್, ಕತೆ ಕೆಲವೊಬ್ರು ಹೇಳೋದೇ ಇಲ್ವಲ್ಲ ಸರ್. ಆಕ್ಟ್ ಮಾಡಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡಿ. ಏನ್ ಸರ್ ಆಟಿಟ್ಯೂಡ್ ಅಂತ ಬೇರೆ ಯಾರನ್ನಾದ್ರೂ ಹಾಕೋಬಿಟ್ರೆ? ನೋಡ್ತೀಸ್ ಅವ್ರ ಪಾಯಿಂಟ್. ಅಲ್ಲ ಸರ್, ಎಲ್ರು ನಿಮ್ ತರಾನೇ ಇರಲ್ವಲ್ಲ. ಐ ಲೈಕ್ ಯು ರೂಪಾ. ಸರ್ ಫಸ್ಟ್ ಕತೆ ಹೇಳ್ಬಿಡಿ ಸರ್. ಕತೆ ಹೇಳಿ ಸರ್. ಎಲ್ರು ಕಣ್ಮುಚ್ಕೊಳ್ಳಿ. ಕತೆ ಹೇಳ್ಬೇಕಲ್ಲ. ಅರವಿಂದು, ಎಲ್ರು ಕಾನ್ಸಂಟ್ರೇಷನ್ ಸ್ಟೋರಿ ಮೇಲೆ ಇರ್ಲಿ ಅಂತ ಹೇಳ್ತಿದ್ದಾರೆ. ಕಣ್ಮುಚ್ಕೋ. ಎಸ್ ಐ ಲೈಕ್ ಯು ಸಿಲ್ಲಿ ಲೇಡಿ. ಆಯ್ತು, ಮುಚ್ಕೊಳ್ಳಿ. ಹೇಳಿ ಸರ್. ಕತೆ ಶುರು ಮಾಡೋಣ. ವಾ, ಈಗ ಶುರು ಮಾಡ್ತಾ ಇದ್ದೀರಾ ಸರ್? ಹೌದು. ನಾನೇಲೋ ಕತೆ ಹೇಳಿ ಮುಗಿಸೇ ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ. ಸಿಲ್ಲಿ ಲೇಡಿ, ಸಿಲ್ಲಿ ಆಗಿಲ್ಲ, ಕಾಮಿಡಿ ಮಾಡ್ಬೇಡ್ರಿ. ಸಾರಿ ಸರ್. ಇರ್ಲಿ ಬಟ್ ಐ ಲೈಕ್ ಯು ಸೋ ಮಚ್. ತೂ, ನಿನ್ ಮುಖ ಮುಚ್ಚ. ಮಾತಿಗೂ ಐ ಲೈಕ್ ಯು ಅಂತಾನೆ. ಇದುವರೆಗೂ ನನ್ನ ಗಂಡನೇ ಹಂಗೆ ಹೇಳಿಲ್ಲ. ಇವನ್ ಹೇಳಕ್ ಬಂದ್ಬಿಟ್ಟ. ನಮ್ಮ ಕತೆ ಶುರುವಾದ್ರೆ ಒಂದು ಬ್ಯೂಟಿಫುಲ್ ಹಳ್ಳಿ, ಫುಲ್ ಗ್ರೀನ್ ಇರುತ್ತೆ. ಒಂದು ದೇವಸ್ಥಾನದೊಳಗಡೆಯಿಂದ ಬ್ಯೂಟಿಫುಲ್ ಆಗಿರೋ ಒಂದು ಹುಡುಗಿ ಬರ್ತಾಳೆ. ಅವಳೇ ನಮ್ಮ ಕತೆ ಹೀರೋಯಿನ್ನು. ಅದೇ ಹಳ್ಳಿನಲ್ಲಿ ಒಬ್ಬ ಹೀರೋ ಇರ್ತಾನೆ, ಆದ್ರೆ ಅವನು ಹೀರೋ ಅಲ್ಲ. ಹಾಗಾದ್ರೆ ಅವನು ಕಾಮಿಡಿಯನ್ನ ಸರ್? ಅಲ್ಲ, ವಿಲನ್. ಆ ವಿಲನ್ನು ಹೀರೋಯಿನ್ ಲವ್ ಮಾಡಕ್ ಶುರು ಮಾಡ್ತಾನೆ. ಸರ್, ಹೀರೋಯಿನ್ ಲವ್ ಮಾಡ್ಬೇಕಾಗಿರೋದು ಹೀರೋನ್ ಅಲ್ವಾ? ಅದೇ ಸ್ಟೋರಿ ಟ್ವಿಸ್ಟ್ ಇರೋದೇ ಅದು. ಕೇಳಿಸ್ಕೊಡ್ರಿ ಸುಮ್ನೆ. ಎಲ್ಲಾ ಸ್ಟೋರಿನಲ್ಲೂ ಹೀರೋಯಿನ್ ಲವ್ ಮಾಡಿದ್ರೆ, ಈ ಸ್ಟೋರಿನಲ್ಲಿ ಹೀರೋಯಿನ್ನು ವಿಲನ್ ಲವ್ ಮಾಡ್ತಾಳೆ. ಆಂಟಿ ವಿಲನ್. ಆ ಹೀರೋಯಿನ್ಗೆ ದೊಡ್ಡ ಸಿನಿಮಾದಲ್ಲಿ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಆಸೆ ಹುಟ್ಟಿಸ್ತಾನೆ. ಆಸೆ ಹುಟ್ಟಿಸಿ ಆ ವಿಲನ್ ಅವಳನ್ನ ಬುಟ್ಟಿಗೆ ಹಾಕೋತಾನೆ. ಅದಕ್ಕೆ ಅವಳು ಖುಷಿಯಿಂದ ಒಪ್ಕೋತಾಳೆ. ಆಮೇಲೆ ಒಂದಿನ ಯಾರಿಗೂ ಗೊತ್ತಾಗದೆ ಇರೋ ತರ ಅವಳನ್ನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಇವನ್ ಯಾರಿಗೂ ನನ್ನ ಸ್ಟೋರಿನ ಹೇಳ್ತಿದ್ದಾನೆ. ಎತ್ತಾಕೋ ಬಂದು ಅಣ್ಣಾತಿಗೆ ಮನೇಲಿ ಇಟ್ಕೊಂತಾನ? ಇಲ್ಲ, ಒಂದು ಚಿಕ್ಕ ಏರಿಯಾದಲ್ಲಿ ದೊಡ್ಡ ಮನೆ ಮಾಡ್ಕೊಂಡು ಆ ಹುಡುಗಿ ಜೊತೆ ಕಾಲ ಕಳೀತಾ ಇರ್ತಾನೆ. ಆಮೇಲೆ ಅವಳಿಗೆ ಹೀರೋಯಿನ್ ಮಾಡ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಅವಳನ್ನ ದುಬೈ ಶೇಖಿಗೆ ಮಾರ್ಬಿಡ್ತಾನೆ.
ಓ ಅರವಿಂದ, ಸೇಮ್ ನಿನ್ ಕತೆ ಇದ್ದಂಗೆ ಇದೆಯಲ್ಲ. ಈ ವಿಲನ್ ರೋಲ್ನ ಯಾವುದಕ್ಕೂ ನೀನೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಆಮೇಲೆ ಹೇಳಿ ನೋಡ್ತೀನಿ. ಇನ್ನೇನು ಅವಳನ್ನ ದುಬೈಗೆ ಪಾರ್ಸಲ್ ಮಾಡಬೇಕು. ಅಷ್ಟರಲ್ಲಿ ಅವಳಿಗೆ ಗೊತ್ತಾಗತ್ತೆ ಇವನು ನನ್ನ ಪಾಲಿನ ಹೀರೋ ಅಲ್ಲ, ವಿಲನ್ ಅಂತ. ಸತ್ಯ ಗೊತ್ತಾದ್ಮೇಲೆ ಅವಳು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅವನನ್ನ ಒದ್ದು ಒಳಗಾಕಿಸ್ತಾಳೆ. ಅಯ್ಯೋ ಮೇಡಮ್, ಪಾಪು ಇನ್ನೂ ಮಲಗಿಲ್ವಾ? ಅಷ್ಟೊಂದು ಕೆಲಸ ಇದೆ. ಏನ್ ಮೇಡಮ್ ಮಾಡೋದೀಗ? ಪೂಜಾಜಿ ಅಕ್ಕ, ನಾನು ಅವಾಗಿನ ಮಲ್ಕೋ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ಇವಳು ಮಲ್ಗ್ತಾನೆ ಇಲ್ಲ. ಇದಕ್ಕೆ ಹೇಳಿದ್ ನಾನು ಇಲ್ಲಿ ಕರ್ಕೊಂಬರೋದು ಬೇಡ ಅಂತ. ಔಟ್ ಹೌಸಲ್ಲಿ ಆಗಿದ್ದಿದ್ರೆ ಸೀರೆ ಕಟ್ಟಿ ಜೋಲಿಲಿ ಮಲಗಿಸ್ಬೋದಿತ್ತಾ? ಹೌದಲ್ವಾ? ಮಗುನ ತೊಟ್ಲಲ್ಲಿ ಹಾಕ್ರೆ ಬೇಗ ಮಲ್ಸ್ತಾರೆ. ಸರಿ ಬನ್ನಿ, ಔಟ್ ಹೌಸಿಗೆ ಕರ್ಕೊಂಡು ಹೋಗೋಣ. ಅಲ್ಲ ಜಾಜಿ ಅಕ್ಕ, ಔಟ್ ಹೌಸ್ಗೆ ಯಾಕೆ ಹೋಗ್ಬೇಕು? ತೊಟ್ಲು ಈ ಮನೇಲೇ ಇದೆ ಅಲ್ವಾ? ಇಲ್ಲ, ಎಲ್ಲಿ? ಸೌಂದರ್ಯ ಮೇಡಮ್ ರೂಮಲ್ಲೇ ಇದೆ ಅಲ್ವಾ? ಸೌಂದರ್ಯ ಮೇಡಮ್ ರೂಮಾ? ಅಲ್ಲಿ ಹೋಗಿ ಮಲ್ಗ್ತೀನಿ, ಇವಳು ಬೇಗ ಮಲ್ಗ್ಬಿಡ್ತಾಳೆ. ಅಯ್ಯೋ, ಅವ್ರು ಮಲದ್ರೆ ಬೇಡವೇ ಬೇಡ ಮೇಡಮ್. ಯಾಕೆ ಜಾಜಿ ಅಕ್ಕ? ಅವ್ರಿಗೆ ಗೊತ್ತಾದ್ರೆ ಅಷ್ಟೇ ಕತೆ. ಅಯ್ಯೋ, ಅವ್ರಿಗೆ ಗೊತ್ತಾಗೋ ಮುಂಚೆ ಮಗುನ ಕರ್ಕೊಂಡು ಔಟ್ ಹೌಸ್ಬಿಟ್ಟು ಹೋಗೋಣ. ಅವ್ರು ಈಗ ತಾನೇ ಆಚೆ ಹೋಗಿದ್ದಾರೆ, ಬರೋದು ಸಂಜೆ ಆಗುತ್ತೆ, ಮನೇಲೂ ಯಾರು ಇಲ್ಲ. ನೀವು ತಲೆ ಕೆಡ್ಸ್ಕೊಬಿಡಿ, ನಾನು ಹೋಗಿ ಮಲ್ಸ್ಬಿಡ್ತೀನಿ. ಮೇಡಮ್ ಬೇಡ ಮೇಡಮ್.